ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಕಡೆಯಿಂದ. ಊರಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕಾಲ್ ಮಾಡೆಲ್ಲ ಹೇಳ್ತಿದ್ದಾರೆ, ಚೆನ್ನಾಗಿ ಬರ್ತಿದೆ ವಿಡಿಯೋ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಮಾಡಿದಾಗ. ನಮಗಿನ್ನೂ ವಿಡಿಯೋ ಮಾಡಬೇಕಂತ ಆಸಕ್ತಿ ಬರುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಇವತ್ತು ನಾನು ಇಷ್ಟು ಕ್ಯೂಟಾಗಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀನಿ, ವಿಡಿಯೋ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿದೆ ಗೊತ್ತಾಗುತ್ತೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮಾಡಿ ಟಿಫನ್ ತಿಂದ್ಬಿಟ್ಟು ಈಗ ಕೂತಿದ್ದೀನಿ ನಮ್ಮಮ್ಮ ಮತ್ತು ನನ್ನ ತಮ್ಮಗೆ ವೆಯ್ಟ್ ಮಾಡಿಕೊಂಡು. ಯಾಕೆ ಅಂದರೆ ನನ್ನ ತಮ್ಮ ಮತ್ತು ನಮ್ಮಮ್ಮ ಹೊಲಕ್ಕೆ ಹೋಗಿದ್ದಾರೆ. ರಾಗಿ ಬೀಜ ಬಿತ್ತಿದ್ವಲ್ಲ ನೆನ್ನೆ, ಅದಕ್ಕೆ ನೀರು ಬಿಡೋದಕ್ಕೆ ಹೋಗಿದ್ದಾರೆ. ಕರೆಂಟ್ ಇತ್ತು ಈಗ 10 ಗಂಟೆಯಿಂದ 12 ಗಂಟೆವರೆಗೂ. ಸೊ ಈಗ ಬರ್ಬೋದು, ಟೈಮ್ ಆಗಿದೆ ಅಲ್ಲೇ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಮನೇಲಿ ಇವತ್ತು ಇಡ್ಲಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಇಡ್ಲಿ ತುಂಬ ಚೆನ್ನಾಗಾಗಿದ್ದಾವೆ. ನಮ್ಮಮ್ಮ ಅದೇನು ಮ್ಯಾಜಿಕ್ ಮಾಡುತ್ತೇನೋ ಅನಿಸ್ಬಿಡುತ್ತೆ ನನಗೆ. ತುಂಬ ಚೆನ್ನಾಗಿತ್ತು ಇಡ್ಲಿ ಮಾತ್ರ. ನಮ್ಮಮ್ಮ ಈಗ ಹೊಲ್ದಿದ್ದ ಬರ್ತಾ ಇದೆ ನೋಡಿ. ಅಮ್ಮ, ನಾನು ಊರಿಗೆ ಹೋಗ್ಬೇಕು. ಈಗ ತಾನೇ ಸುಸ್ತಾಗಿ ಬಂದಿರೋದಕ್ಕೆ ತಲೆ ತಿಂದರೆ ಸುಮ್ಮನೆ ಇರ್ತಾರ, ಹಾಗೆ ಹೋಗ್ತಾರೆ. ಏನು ಮಾಡೋಕ್ಕಾಗುತ್ತೆ. ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇಲ್ಲಿದ್ದ ಒಂದಿಷ್ಟು ಹಾಲು, ಬೆಣ್ಣೆ, ತುಪ್ಪ, ಮೊಸರು ಏನಾದರೂ ಇದ್ದರೆ ತೊಗೊಂಬಿಟ್ಟು ಹೋಗ್ಬೇಕಲ್ಲ. ಸೊ ಎಲ್ಲ ಪ್ರಿಪೇರ್ ಮಾಡ್ತಾ ಇದೆ ನಮ್ಮಮ್ಮ ನೋಡಿ. ನಮ್ಮಮ್ಮ ಹಾಲೆಲ್ಲ ಹಾಕ್ತಾ ಇದೆ ಬಾಟ್ಲಿಗೆ. ನಮ್ಮ ಹತ್ರ ದುಡ್ಡು ಇರಲಿ ಇಲ್ಲದೆ ಇರಲಿ, ನಮ್ಮಮ್ಮ ಕೊಡೋದು ಮಾತ್ರ ಫಿಕ್ಸ್. 100 ರೂಪಾಯಿ ಕಣಮ್ಮ, ಏನೊಂದು 500 ರೂಪಾಯಿ ಕೊಟ್ಟಿರೋ ಥರ ಹೇಳ್ತಿದೀಯ. ಸರಿ, ಬಾಯ್. ನಮ್ಮ ಪಾಪಣ್ಣಗೂ ಬಾಯ್ ಹೇಳಿ. ಬಾಯ್ ಬಾಯ್ ಬಾಯ್. ಏನೇ ಹೇಳಿ, ನಮ್ಮೂರಿಗೆ ಬಿಟ್ಟು ಹೋಗೋದು ಏನೋ ಒಂಥರ ಬೇಜಾರಲ್ವ. ಇರೋ ಅಷ್ಟು ದಿನ ಖುಷಿ ಖುಷಿಯಾಗೇ ಇರ್ತೀವಿ. ಹ್ಞೂ ಪಾಪ, ಬಾಯ್. ಬರೋದು ಗೊತ್ತಿಲ್ಲ, ನೋಡಬೇಕು. ಬಾಯ್. ನಮ್ಮ ಆಂಜನೇಯಗೂ ಬಾಯ್ ಹೇಳ್ಬಿಟ್ಟು ನಮ್ಮೂರನ್ನ ಒಂದ್ಸಲ ಫೈನಲಾಗಿ ನೋಡಿಕೊಂಡು ನಮ್ಮೂರಿಗೂ ಬಾಯ್ ಮಾಡಿಕೊಂಡು ಚಿತ್ರದುರ್ಗ ಬಸ್ ಸ್ಟಾಪ್ಗೆ ಬಂದು ನಮ್ಮ ದಾವಣಗೆರೆ ಬಸ್ ಎಲ್ಲಿದೆ ಅಂತ ಹುಡುಕೊಂಡು ಹೋಗಿ ಹತ್ಕೊಂಡು ಕೂತ್ಕೊಂಡೆ. ಬರೋ ಜನ ಬಂದೆ. 1 ಅವರ್ ಹೇಗಪ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂತೇಳಿ ಬ್ಲೂಟೂತ್ ಹಾಕ್ಕೊಂಡು ಸಾಂಗ್ ಹಾಕ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ ನೋಡಿ. ಆಮೇಲೆ ನಾನು ಬಂದಿದ್ದು ಬೆಣ್ಣೆನಗರಿ ದಾವಣಗೆರೆ KSRTC ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡ್ ಎಲ್ಲರೂ ನೋಡಿರ್ತೀರ, ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದೆ ನೋಡಿ. ಹಾಗೆ ಹೋಗ್ತಾ ಇದ್ದೆ. ಅಯ್ಯೋ, ಒಂದು ವಿಷಯನೇ ಮರ್ತೋಗ್ಬಿಟ್ಟೆ ನೋಡಿ. ನಮ್ಮ ಅಜ್ಜಿ ATMಲ್ಲಿ ಅಮೌಂಟ್ ಬಿಡಿಸ್ಕೊಂಡು ಬಂದಿರು ಅಂತ ಹೇಳ್ತು. ಮರ್ತೇ ಹೋಗ್ತಿದ್ದೆ ನೋಡಿ, ಇವಾಗ ನೆನಪಾಯ್ತು. ATMಲ್ಲಿ ದುಡ್ಡು ಬಿಡಿಸ್ಬೇಕು. ದುಡ್ಡು ತಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹಾಗೆ ನಮ್ಮ ಅಜ್ಜಿ ಊರ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಕೂತ್ಕೊಂಡೆ. ನಮ್ಮ ಅಜ್ಜಿ ಊರು ಯಾವುದು ಗೊತ್ತಾ? ಗೋಪನಾಳು. ಅದು ಕಾಶಿಪುರ ಹತ್ರ ಬರುತ್ತೆ. ತೊಗ್ಲೇರೆಯಿಂದ ಕ್ರಾಸ್ ಆಗಿ ಬರುತ್ತೆ. ವೆಯ್ಟ್ ಮಾಡಿ ಸಾಕಾಗಿ ಕೂತಿದ್ದಾಗ ನನ್ನ ಹೈಸ್ಕೂಲ್ ಫ್ರೆಂಡ್ ನಿಸರ್ಗ ಸಿಕ್ಲು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅವ್ರೂರ ಬಸ್ಸು ನಮ್ಮೂರ ಬಸ್ಸು 2 ಒಂದೇ ಸಲ ಹೋಗುತ್ತೆ. ಸೊ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿ. ನಮ್ಮೂರ ಬಸ್ಸು ಬಂತು. ನಾನು ಹತ್ಕೊಂಡು ಕೂತ್ಕೊಂಡೆ. ಆ್ಯಂಡ್ ದೆನ್ ನನ್ನ ತಂಗಿಯರು ಇದ್ದರು ಹಿಂದೆ. ಹಾಯ್ ಮಾಡಿ ಅಂದರೆ ಅವ್ರನ್ನ ಹಚ್ಕೋತಾರೆ, ಆದರೂ ಹಾಯ್ ಮಾಡಿದ್ರು. ಕೊನೆಗೆ ನಮ್ಮೂರು ಬಂದಿದ್ದೇ ಗೊತ್ತಾಗಿಲ್ಲ. ಇದೇ ನೋಡಿ ನಮ್ಮೂರು ಗೋಪನಾಳು ಕ್ರಾಸ್. ಇದು ಇಲ್ಲಿದ್ದ ಇನ್ನೂ ಸ್ವಲ್ಪ ದೂರ ಇದೆ ನಮ್ಮೂರು. 1-2-3 ಕಿಲೋಮೀಟರ್ ಆಗ್ಬೋದು, ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಇಲ್ಲಿದ್ದ ಸೀದಾ ಹೋಗ್ಬೇಕು ನೋಡಿ. ಇದೇ ಗೋಪನಾಳು, ಇದು ಕಲ್ಲಪ್ಪನ ಗುಡಿ.
ಆ್ಯಕ್ಚುಲಿ ನಮ್ಮ ಊರಿಗೆ ಬಂದೆ, ಅಂದರೆ ನಮ್ಮ ಅಜ್ಜಿ ಊರಿಗೆ. ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಬರೋದು, ಸರ್ಪ್ರೈಸ್ ಆಗ್ಬೋದು. ಇಲ್ಲಿದ್ದ ಇನ್ನೂ ಸ್ವಲ್ಪ ದೂರ ಹೋಗಬೇಕು ನಮ್ಮೂರಿಗೆ. ಆ್ಯಕ್ಚುಲಿ ಇದು ಬಸ್ ಸ್ಟಾಪು. ಬಸ್ ಇವತ್ತು ಇಲ್ಲಿ ನಿಲ್ಲಿಸಲ್ಲ, ಅಂದರೆ ಅಲ್ಲೇ ಆ ಗುಡಿ ಹತ್ರ ಸ್ಟಾಪ್ ಮಾಡುತ್ತೆ, ಇಲ್ಲಿ ನಿಲ್ಲಿಸುತ್ತೆ. ಇಲ್ಲಿದ್ದ ನಡ್ಕೊಂಡು ಹೋಗ್ಬೇಕಿತ್ತು. ಇವತ್ತು ಸ್ವಲ್ಪ ಜಾಸ್ತಿ ನಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಓಕೆ, ನಮ್ಮ ಬನ್ನಿ ಮನೆಗೆ ಹೋಗಿ ನಮ್ಮನೇನ ನೋಡೋಣ. ಇವಾಗ ನಮ್ಮ ತಾತ ಅಜ್ಜಿ ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ ಹೋಗಿ. ಸುತ್ತ ತೋಟ ಇದೆ. ನಮ್ಮದು ತೋಟದ ಮಧ್ಯ ಮನೆ ಇರೋದು. ನಮ್ಮ ಮನೆ ನೋಡೋದಕ್ಕೆ ಎಲ್ಲರೂ ಎಕ್ಸೈಟ್ ಆಗಿದ್ರ. ಎಲ್ರಿಗಿಂತ ಜಾಸ್ತಿ ನಾನು ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಇವತ್ತು ನಿಮಗೆ ಮನೆ ತೋರಿಸೋದಕ್ಕೆ. ಅಂದರೆ ನಾನು ನಮ್ಮೂರು, ಅಂದರೆ ನಮ್ಮಮ್ಮರ ಊರಿಗಿಂತ ಅಜ್ಜಿ ಊರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಬಸ್ಸಲ್ಲಾದರೂ ಸಮೇತ ಎಲ್ಲರೂ ನನ್ನ ಮಾತಾಡಿಸ್ತಾರೆ. ನಮ್ಮೂರಲ್ಲೇ ನಾನು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ಆದರೆ ಇಲ್ಲಿ ಗೊತ್ತು. ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಪಪ್ಪನ್ನು ಮಾತಾಡಿಸ್ಕೊಂಡು ಬಾಯ್ ಹೇಳಿ ಹೋದೆ. ಆ್ಯಕ್ಚುಲಿ ಇದು ನಮ್ಮ ಮನೆ ನೋಡಿ, ಹೀಗೆ ತೋಟದ ಮಧ್ಯ ನಮ್ಮ ಮನೆ ಇರೋದು. ಇವತ್ತು ನೀರು ಬಂದಿರೋದಕ್ಕೆ ನಮ್ಮ ಮನೇಲಿ ಸಡಗರ. ನಮ್ಮ ಅಜ್ಜಿ ನೋಡಿ ಅಂಗಳಕ್ಕೆಲ್ಲ ನೀರು ಹಾಕ್ತಾ ಇದೆ. ನಮ್ಮ ಅಜ್ಜಿ ಹಾಯ್ ಮೇಡಮ್ಮ. ಹಾಯ್. ಆ್ಯಕ್ಚುಲಿ ಇದು ನಮ್ಮ ತಾತ. ಈ ಕಡೆ ಬಾತ ನಿಂತಿರು. ಹಾಂ, ಇದು ನಮ್ಮ ತಾತ. ಹಾಯ್ ಮಾಡು. ಹಾಯ್. ಇನ್ನು ಈಗ ತಾನೇ ಬರ್ತಿದ್ದೀನಿ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ಮನೆ ಪಕ್ಕನೇ ಬೋರ್ ಕೊರೆಸಿದ್ದೀವಿ ನಾವು. ಆದರೆ ಅದರಲ್ಲಿ ಎಷ್ಟು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಎಷ್ಟು ಇಂಚು ಅಂತ ಹೇಳ್ಬಿಟ್ಟು. ಆದರೆ ತುಂಬ ಅಂದರೆ ತುಂಬ ನೀರು ಬರುತ್ತೆ ಅದರಲ್ಲಿ. ಎಷ್ಟು ಅಂದರೆ ಆ ಪೈಪ್ ತುಂಬ ಬರ್ತಿದೆ ನೋಡಿ. ತೋರಿಸ್ತೀನಿ ನಿಮಗೆ. ನೋಡ್ತಿದ್ದೀರಲ್ಲ, ಈ ಥರನೇ ಅದಿನ್ನೂ ಆಫ್ ಕಟ್ ಮಾಡಿದ್ದಾರೆ. ಅದ್ರ ತುಂಬ ನೀರು ಹಿಡಿಯುತ್ತೆ. ಜಸ್ಟ್ 2 ಪೈಪ್ ಹಾಕಿರೋದು ಒಳಗೆ. ಅದೇನಿದೇನೋ ಗೊತ್ತಿಲ್ಲ, ಸಮುದ್ರ ಏನಾದರೂ ಸಿಕ್ಬಿಟ್ಟಿದೇನೋ. ಯಾವತ್ತಿಗೂ ಎಂಥ ಬರಗಾಲದಲ್ಲೂ ಇದು ನೀರು ನಿಲ್ಲಿಸೋದಿಲ್ಲ. ಆಮೇಲೆ ಇದು ಮೊನ್ನೆ ಇನ್ನು ನಮ್ಮ ತಾತ ಅಜ್ಜಿ ಶೆಡ್ ಥರ ಮಾಡಿಸಿದ್ದಾರೆ. ನಮ್ಮದು ಟ್ಯಾಕ್ರಿ, ಕಾರು, ಬೈಕು ಎಲ್ಲ ನಿಲ್ಲಿಸೋದಕ್ಕೆ ನೋಡಿ ಈ ಥರ ನೆರಳಿಗೆ ನಿಲ್ಲಿಸಿದ್ದಾರೆ. ನಮ್ಮ ಮನೆ ಒಳಗೆ ಹೋಗುವ ನಮ್ಮ ಮನೆ ನಿಮಗೆ ತೋರಿಸ್ತೀನಿ. ತಾತ ಅಜ್ಜಿ ಹೊರಗಿದ್ದಾರಲ್ಲ, ಸೊ ಕದ ಹಾಕೊಂಡು ಹೋಗಿದ್ದಾರೆ. ದಿಸ್ ಈಸ್ ಮೈ ಹೌಸ್. ನಂದೇನೆ, ಬೇರೆ ಯಾರ್ದು ಅಲ್ಲ. ತಾತ ಅಜ್ಜಿದೆ ಹೌದು. ದಿಸ್ ಈಸ್ ಮೈ ರೂಮ್. ಈ ಕಡೆ ಬಂದರೆ ಡೈನಿಂಗ್ ಹಾಲ್. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಲ್ಲ, ಅದಕ್ಕೆ ಇವನ್ನೆಲ್ಲ ಹಾಕಿದ್ದೀವಿ. ಆ್ಯಂಡ್ ದೆನ್ ಇದು ನಮ್ಮ ದೇವರ ಮನೆ. ದೇವ್ರ ಮನೆ ನೋಡಿ. ಅಜ್ಜಿ ನಮ್ಮ ಗಿಡದಲ್ಲೇ ಇಷ್ಟೊಂದು ಹೂ ಬಿಟ್ಟಿದೆ ನೋಡಿ, ಅದಕ್ಕೆ ಅಷ್ಟೊಂದೆಲ್ಲ ಹೂ ಮುಡಿಸಿದ್ದಾರೆ. ಡೈನಿಂಗ್ ಹಾಲ್ ಆದಮೇಲೆ ಇದು ನಮ್ಮ ಕಿಚನ್, ನಮ್ಮ ಮನೆಯ ಕಿಚನ್ ನೋಡಿ. ಹೀಗೆ ಇಟ್ಕೊಂಡಿದ್ದೀವಿ ನೀಟಾಗಿ. ಆ್ಯಂಡ್ ದೆನ್ ಬನ್ನಿ ನನ್ನ ನೋಡುವ, ನನ್ನ ಮನೇನ ನೋಡುವ. ಅಂದರೆ ನನ್ನ ರೂಮ್. ದಿಸ್ ಈಸ್ ಮೈ ರೂಮ್. ಹೀಗಿದೆ ನನ್ನ ಔಟ್ಫಿಟ್ ಇವತ್ತು. ಎಲ್ರ ಥರ ನಾನು ನನ್ನ ಔಟ್ಫಿಟ್ ಊರಿದ್ದ ಬಂದಮೇಲೆ ಚೆಕ್ ಮಾಡ್ಕೊತ ಇದ್ದೀನಿ. ಬಂದ ತಕ್ಷಣ ನಮ್ಮ ತಾತ ನಮ್ಮ ಅಜ್ಜಿ ನನ್ನ ಕೈಲಿ ದುಡ್ಡು ಕೊಟ್ಟಿದ್ದಾರೆ ನೋಡ್ರಿ. ನಮ್ಮ ಮನೇಲಿ ಒಂಥರ ಸೇಫೆಸ್ಟ್ ಬ್ಯಾಂಕ್ ನಾನು. ಹಾಂ, ನಮ್ಮ ಮನೇಲಿ ಫಸ್ಟು ದುಡ್ಡು ಮನೆ ಒಳಗೆ ಬರಬೇಕಂದ್ರೂ ನನ್ನ ಕೈಯಿಂದ ಬರಬೇಕು, ಹೋಗ್ಬೇಕಂದ್ರೂ ನನ್ನ ಕೈಯಿಂದನೇ ಹೋಗಬೇಕು. ಆಲ್ಮೋಸ್ಟ್ ನೋಡಿದ್ರಲ್ಲ, ಇವತ್ತು ನಾನು ATM ಅಲ್ಲಿ ದುಡ್ಡು ಬಿಡಿಸ್ಕೊಂಬಂದೆ. ನಾನೇ ತಗೊಂಬಂದು ಕೊಡ್ತೀನಿ. ಆ್ಯಂಡ್ ಯಾರಿಗಾದ್ರೂ ಕೊಡಬೇಕು ಅಂದ್ರೂ ನಾನೇ ಎಣಿಸ್ಕೊಡೋದು. ಈಗ ಬಂದ ತಕ್ಷಣ ನಮ್ಮ ತಾತ ನಮ್ಮ ಅಜ್ಜಿ ನನಗೆ ದುಡ್ಡು ಕೊಟ್ಟಿದ್ದಾರೆ ನೋಡಿ. ಸೇಫ್ಟಿ ಲಾಕರ್ ಥರ ನಾನು. ಈಗ ಊಟ ಏನಾದರೂ ಮಾಡ್ಕೊಂಡು ಸಂಜೆ ಆಗಿದೆ. ಇನ್ನೇನು ಸ್ನ್ಯಾಕ್ಸ್ ತಿಂದ್ಬಿಟ್ಟು ನೈಟ್ ಊಟ ಮಾಡಿ ಮಲಗೋದಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.